ಸೊ ಮನೆಯಲ್ಲಿ ಕೂತ ಮಹಿಳೆಯರೇ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಮನೆಯವ್ರು ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ನೀವು ಆರಾಮಾಗಿ 500ರಿಂದ 700 ರೂಪಾಯಿ ತನಕ ಆರಾಮಾಗಿ ದುಡಿಬೋದು. ಪ್ರತಿದಿನ ಪ್ರತಿ ತಿಂಗಳು 25ರಿಂದ 30 ಸಾವಿರ ಅಂತೂ ಗಳಿಸ್ಬೋದು. ಬಿಸ್ನೆಸ್ ಕೂಡ ಆಗುತ್ತೆ ವೀಕ್ಷಕರೇ. ಹತ್ತಿಯ ಬತ್ತಿ ನೋಡಿ ಇಲ್ಲಿ ರೆಡಿ ಆಗ್ಬಿಡ್ತು. ಚೆನ್ನಾಗಿದೆ ಅಲ್ಲ ಸರ್, ಇದು ಫುಲ್ ಟ್ವಿಸ್ಟೆಡ್ ಆಗಿ ಬಂದ್ಬಿಡುತ್ತೆ ಇದು. ಹಾಂ ಸರ್, ನೋಡಿ ಸರ್, ಹಾಕಿ ಸರ್ ನೀವು ನೋಡಿ ವೀಕ್ಷಕರೇ, ಎಲ್ಲ ರೆಡಿಯಾಗಿ ಬಂದ್ಬಿಡುತ್ತೆ ನೋಡಿ ಸರ್. ನೋಡಿ ವೀಕ್ಷಕರೇ, ಪೌಚ್ ಪ್ಯಾಕಿಂಗ್ ಆಗುತ್ತೆ ಇದು. ಓ, ಪ್ಯಾಕೇಜಿಂಗ್ ರೆಡಿ. ಸೂಪರ್ ಅಲ್ಲ ಸರ್ ಇದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬೈ ಬ್ಯಾಕ್ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ನನ್ನ ಚಾನಲಲ್ಲಿ ಇಲ್ಲಿವರೆಗೆ ನಾನು ಬೈ ಬ್ಯಾಕ್ ಮಾಡಿರಲಿಲ್ಲ. ಕಾರಣ ಏನು ಅಂತಂದರೆ, ಒಂದು ಜೆನ್ಯೂನ್ ಪರ್ಸನ್ ಸಿಕ್ಕಿರಲಿಲ್ಲ. ಹೌದು ವೀಕ್ಷಕರೇ, ಎಲ್ಲೋ ಡೆಲ್ಲಿಯಿಂದ, ಎಲ್ಲೋ ತಮಿಳ್ನಾಡಿಂದ, ಚೆನ್ನೈಯಿಂದ ಅಲ್ಲಿಂದ ಬರ್ತಾ ಇದ್ರು, ಬೈ ಬ್ಯಾಕ್ ಕೊಡ್ತೀವಿ ಅಂತಿದ್ರು. ಬಟ್ ನಂಗೆ ನಂಬಿಕೆ ಇರಲಿಲ್ಲ. ಆದರೆ ಫೈನಲ್ ಆಗಿ ಒಂದು ಒಳ್ಳೆ ಕಂಪ್ನಿ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಹೊರಾ ಇಂಜಿನಿಯರಿಂಗ್. ಮುಂಚೆನೂ ಕೂಡ ನಾವು ಇವ್ರ ಜೊತೆ ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಗೊತ್ತಿರ್ಬೋದು. ಅನೇಕ ಮಷಿನರಿಗಳನ್ನ ತೊಗೊಂಬಂದಿದ್ದಾರೆ, ಒಳ್ಳೊಳ್ಳೆ ಬಿಸ್ನೆಸ್ ಆಪರ್ಚುನಿಟಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ತಮಗೋಸ್ಕರ ಒಂದು ಒಳ್ಳೆ ಬೈಬ್ಯಾಕ್ ಬಿಸ್ನೆಸ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳ್ತಾ ಇದ್ದಾರೆ, 2,000 ದುಡಿಬೋದು, 3,000 ದುಡಿಬೋದು, 4,000 ದುಡಿಬೋದು ಪ್ರತಿದಿನ. ಇಲ್ಲ ವೀಕ್ಷಕರೇ, ಕರೆಕ್ಟಾಗಿ ಎಷ್ಟು ದುಡಿಬೋದು, ಎಷ್ಟು ನಾವು ಬೈಬ್ಯಾಕ್ ಮಾಡ್ತೀವಿ, ಅದಕ್ಕೆ ಯಾವ ರೀತಿ ಮಷಿನ್ ಕೊಡ್ತೀವಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಮನೆಯಲ್ಲಿ ಕೂತ ಮಹಿಳೆಯರೇ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಮನೆಯವ್ರು ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ನೀವು ಆರಾಮಾಗಿ 500ರಿಂದ 700 ರೂಪಾಯಿ ತನಕ ಆರಾಮಾಗಿ ದುಡಿಬೋದು. ಪ್ರತಿದಿನ ಪ್ರತಿ ತಿಂಗಳು 25ರಿಂದ 30 ಸಾವಿರ ಅಂತೂ ಗಳಿಸ್ಬೋದು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಪ್ರಕಾಶ್ ಸರ್ ಇಲ್ಲ ಇದ್ರೆ ವೆಲ್ಕಮ್ ಮಾಡೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸರ್ ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಸರ್. ಸೊ ಮತ್ತೆ ಸಿಗ್ತಾ ಇದ್ದೀವಿ. ಆಲ್ಮೋಸ್ಟ್ 5 ವರ್ಷದಿಂದ ಇವ್ರ ಜೊತೆ ಕನೆಕ್ಟೆಡ್ ಇದ್ದೀನಿ. ಎಲ್ಲ ರೀತಿಯ ಮಷಿನ್ಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ಅನೇಕ ಮಷಿನ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಸರ್, ಹೊಸ ಮಷಿನ್ ಜೊತೆ ಬಂದಿದ್ದೀರಾ. ಫಸ್ಟ್ ನನ್ನ ಕ್ವಶನ್, ಬೈ ಬ್ಯಾಕ್ ಅಂತ ಬಂದಾಗ ತುಂಬಾ ಜನರಿಗೆ ನಂಬಿಕೆ ಇಲ್ಲ, ಇವರು ತಗೊಳಲ್ಲ. ಓಕೆ, ಸೊ ನಿಮ್ಮನ್ನ ನಾನು ತುಂಬಾ ದಿನದಿಂದ ನೋಡಿದ್ದೀನಿ, ಮುಂಚೆ ನನ್ನ ಜೊತೆ ಇದ್ದೀರಾ. ಸೊ ನನಗೆ ನಂಬಿಕೆ ಇದೆ ನೀವು ಬೈ ಬ್ಯಾಕ್ ತಗೊಂತೀರಾ. ಸರ್ ನೋಡಿ, ನಮ್ಮ ವಿಡಿಯೋ ನೋಡಿ ತುಂಬಾ ಜನ ಮಷಿನ್ ತಗೊಂಡು ಹೋಗ್ತಾರೆ, ತುಂಬಾ ಪ್ರೊಡಕ್ಷನ್ ಆಗುತ್ತೆ. ಸೊ ಕೆಜಿ ಗಟ್ಟಲೆ ಪ್ರೊಡಕ್ಷನ್, ಅಷ್ಟು ಇಷ್ಟೇ 1000 kg ಆದ್ರೂ ಕೂಡ ನೀವು ಅದನ್ನ ವಾಪಸ್ ಬೈ ಬ್ಯಾಕ್ ಮಾಡಕ್ಕೆ ನಿಮ್ ಕೆಪಾಸಿಟಿ ಇದೆಯಾ? ಇದೆ ಸರ್, ಇದೆ ಸರ್. ಎಲ್ಲೆಲ್ಲಿ ಕಳಿಸ್ಕೊಡ್ತೀರಾ ಇದನ್ನ? ಸರ್, ನಾನು ತಮಿಳ್ನಾಡು ಇದೆ, ಆಂಧ್ರ ಇದೆ, ಕರ್ನಾಟಕ ಫುಲ್ ಇದೆ. ಸೊ ಕರ್ನಾಟಕ, ಆಂಧ್ರ, ತಮಿಳ್ನಾಡು 3 ಕಡೆನೂ ಕೂಡ ಮಾರ್ಕೆಟಿಂಗ್ ಇದೆ. ಹಂಗಾಗಿನೇ 1 ವರ್ಷದಿಂದ ನಾನು ಮಾರ್ಕೆಟಿಂಗ್ ಎಲ್ಲ ಡೆವಲಪ್ ಮಾಡಿನೇ ನಾನು ಇದು ಸ್ಟಾರ್ಟ್. ಓಕೆ, ಸೊ ಎಲ್ಲ ರೆಡಿಯಾಗಿ ಬಂದಿದ್ದೀರಾ ಹಾಗಾದ್ರೆ. ಓಕೆ, ಸೊ ವೀಕ್ಷಕರೇ, ಡೋಂಟ್ ವರಿ, ಪ್ರಕಾಶ್ ಸರ್ ನಮ್ಮ ಜೊತೆ ಇರೋದ್ರಿಂದ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಮಷಿನ್ಸ್ ಅನ್ನ ಪರ್ಚೇಸಸ್ ಮಾಡಬಹುದು, ಇದರಿಂದ ಪ್ರೊಡಕ್ಷನ್ ಅನ್ನ ಮಾಡಬಹುದು. ಅಂಡ್ ಜೊತೆಯಲ್ಲಿ ಅದನ್ನ ಏನು ರೆಡಿ ಆಯ್ತು, ಕರ್ನಾಟಕದ ಮೂಲೆಯಿಂದ ಎಲ್ಲರೂ ನೀವು ತಂದ್ಬಿಟ್ಟು ಅವರಿಗೆ ಕೊಟ್ರೆ ಆಯ್ತು, ಆರಾಮಾಗಿ ನೀವು ಇಲ್ಲಿಂದ ಅಮೌಂಟ್ ಅನ್ನ ಪಡಿಬಹುದು. ನಮಗೆ ಅಮೌಂಟ್ ಇಮಿಡಿಯೇಟ್ಲಿ ಸಿಗುತ್ತಾ, ನಾವು ವೇಟ್ ಮಾಡ್ಬೇಕಾಗುತ್ತೆ? ಖಂಡಿತ ಸ್ಪಾಟ್ ಪೇಮೆಂಟ್ ಸರ್, ಎಲ್ಲ ಸ್ಪಾಟ್ ಪೇಮೆಂಟ್. ಇಲ್ಲಿ ಯಾವುದು ಕೂಡ ಇವತ್ತು ಬನ್ನಿ ಬರೋವರ ಬನ್ನಿ ಆತರ ಇಲ್ಲ. ನೀವು ತಂದು ಕೊಟ್ಟಿದ ತಕ್ಷಣ ಸ್ಪಾಟ್ ಪೇಮೆಂಟ್ ಅಲ್ಲಿ 1 kg ತಗೊಂಬನ್ನಿ, 1000 kg ತಗೊಂಬನ್ನಿ, ಆನ್ ಸ್ಪಾಟ್ ಪೇಮೆಂಟ್ ಇಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಇವ್ರದ್ದು ಡೆಫಿನೆಟ್ಲಿ ಇದನ್ನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರೋದೇ ಇದೇ ಕಾರಣಕ್ಕೆ. ಆನ್ ಸ್ಪಾಟ್ ಪೇಮೆಂಟ್ ಅಂತೂ ಇದೆ ಅಂತ ಹೇಳ್ಬೋದು. ಅಂಡ್ ಈ ಮಷಿನ್ಗೂ ಕೂಡ ಗ್ಯಾರಂಟಿ ವಾರಂಟಿ ಏನಾದ್ರು ಇರುತ್ತೆ? ಖಂಡಿತ ಇದೆ ಸರ್. ಎಷ್ಟು ದಿನ ವಾರಂಟಿ? 1 ವರ್ಷ ವಾರಂಟಿ ಕೊಡ್ತೀವಿ. 1 year ವಾರಂಟಿ. ಓಕೆ, ಸೊ 1 year ಇಲ್ಲ ಅಂದ್ರೂ ಕೂಡ ನೀವು ಎಷ್ಟು ವರ್ಷ ಆದ್ರೂ ಕೂಡ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕಂಪನಿ ನಿಮ್ಗೆ ಸರ್ವಿಸ್ ಇದ್ದೇ ಇರುತ್ತೆ. ಪಾರ್ಟ್ಸ್ ಎಲ್ಲ ನಿಮ್ಮ ಹತ್ರನೇ ಇದೆ. ಪಕ್ಕಾ ಸರ್. ಸೊ ಇಡೀ ಎಂಟೈರ್ ಇದನ್ನ ನೀವೇ ಪ್ರೊಡ್ಯೂಸ್ ಮಾಡಿದೀರಾ ಅಥವಾ ಬೇರೆ ಕಡೆಯಿಂದ ತಂದಿರೋ ಮಷೀನ್ ಇದೆ? ಇದು ನಾವು ಓನ್ ಮ್ಯಾನುಫ್ಯಾಕ್ಚರ್. ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಓರಾ ಇಂಜಿನಿಯರ್ ಅವರೇ ಮಾಡಿರೋದು ಅಂತ ಹೇಳ್ಬೋದು. ಯಾವುದೇ ಮಾಡಿದ್ರು ಓನ್ ಮ್ಯಾನುಫ್ಯಾಕ್ಚರ್. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನನಗೂ ಕೂಡ ಇಂಟ್ರೆಸ್ಟ್ ಆಗ್ತಾ ಇದೆ. ಇದರಲ್ಲಿ ದೀಪದ ಬತ್ತಿಗಳು ಹೇಗೆ ರೆಡಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು. ಸೊ ಇದರಲ್ಲಿ ಏನೇನ್ ಮಾಡ್ಬೋದು ಅಪಾರ್ಟ್ ಫ್ರಮ್ ದೀಪದ ಬತ್ತಿ ಒಂದೇನಾ, ಬೇರೆ 2 ಆಪ್ಷನ್ ಇದೆ ಸರ್. ಏನೇನು ದೀಪದ ಬತ್ತಿನೂ ಮಾಡ್ಕೋಬಹುದು, ಸೀಲಿಂಗ್ ಕವರ್ ಸೀಲಿಂಗ್ ಇವಾಗ ದೀಪದ ಬತ್ತಿ ನಾವು ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ, ಆ ಸೀಲಿಂಗ್ ಮಾಡ್ಕೋಬೇಕಾದ್ರೂ ಕೂಡ ಆಪ್ಷನ್ ಇದೆ. ಅದೇ ಬತ್ತಿ ಪ್ಯಾಕೆಟ್ ಅನ್ನ ಇದ್ರಲ್ಲಿ ಮಾಡ್ಕೋಬಹುದು. ಪೌಚ್ ಸೀಲಿಂಗ್ ಅಂತ ಹೇಳ್ತಾರೆ. ಸೊ ನಿಮಗೆ ಪೌಚ್ ಸೀಲಿಂಗೂ ಆಯ್ತು, ಆಪ್ಷನ್ ಇದೆ, ಎರಡನ್ನೂ ಕೂಡ ಆಪ್ಷನ್ ಇದೆ. 2 in 1. ಓಕೆ, ಸೊ ನನ್ಗೂ ತುಂಬಾ ಇದಾಗ್ತಾ ಇದೆ, ನೋಡ್ಬೇಕು ಅಂತ ಅನಿಸ್ತಾ ಇದೆ. ನಮ್ಮ ವೀಕ್ಷಕರಿಗೆ ಒಂದು ಡೆಮೋ ಕೊಟ್ಬಿಡೋಣ ಸರ್. ಖಂಡಿತ ಸರ್. ಯಾವ ರೀತಿ ಬತ್ತಿ ಆಗುತ್ತೆ, ಯಾವ ರೀತಿ ಆ ಪ್ಯಾಕೆಟ್ ಸೀಲ್ ಆಗುತ್ತೆ ತೋರಿಸ್ಬಿಡೋಣ ಹಾಗಾದ್ರೆ. ವೀಕ್ಷಕರೇ, ನೀವು ಕಾಯ್ತಾ ಇರ್ತಾರೆ. ಅಂಡ್ ಎಂಡ್ ಅಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಬೈ ಬ್ಯಾಕ್ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಬೇಕು, ಎಷ್ಟು kg ತಗೊಂಡ್ಬರ್ಬೋದು, ಏನ್ ಕತೆ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ದಯವಿಟ್ಟು ಲಾಸ್ಟ್ ವರೆಗೆ ನೋಡೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಒಂದು ಡೆಮೋ ಕೊಟ್ಬಿಡಿ ಸರ್ ನಮಗೆ. ಓಕೆ ಸರ್. ಸರ್, ಮೊದಲದಾಗಿ ಈ ಬತ್ತಿ ಮಾಡೋದಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ, ಅದು ನಾವೇ ತರಬೇಕಾ, ನಿಮ್ಮ ಹತ್ರ ಇದೆಯಾ? ನಮ್ಮ ಹತ್ರನೇ ಸಿಗುತ್ತೆ ಸರ್. ಅದು ಸಿಗುತ್ತಾ? ಸಿಗುತ್ತೆ ಸರ್. ಇಲ್ಲೇ ಇದೆಯಲ್ಲ? ಹೌದು ಸರ್. ನೋಡಿ ಸರ್, ಈ ತರ ಬಂಚ್ ಬರುತ್ತೆ. ಈ ರೀತಿನೂ ಬರುತ್ತೆ. ನಿಮ್ಗೆ 10 kg ಮೂಟೆನೂ ಬರುತ್ತೆ. ತೋರಿಸಿ.
ನೋಡಿ ಈ ರೀತಿ 10 kg 15 kg ಸೊ ಈ ತರ ಬಂಡಲ್ ಕೂಡ ಬರುತ್ತೆ. 2 ಆಪ್ಷನ್ ಇದೆಯಾ? 2 ಆಪ್ಷನ್ ಇದೆ. ಇಲ್ಲ 2 ಆಪ್ಷನ್ ಕೂಡ ಇದೆ. ಅಂದ್ರೆ ಅದೇ ಸ್ವಲ್ಪ ಸ್ವಲ್ಪನೂ ತಗೋಬಹುದು, ಇಲ್ಲ ಅಂತಂದ್ರೆ ಇಷ್ಟು ಪೂರ್ತಿ ಬೇಕಂದ್ರೆ ಪೂರ್ತಿನೂ ತಗೋಬಹುದು. ಇದು 10 kg ಬಂಡಲ್ಲ? ಹೌದು ಸರ್, 10 kg 12 kg. ಸೊ ಮಿಷಿನ್ ಅಲ್ಲಿ ಹೆಂಗ್ ರೋಲ್ ಆಗುತ್ತೋ ಆ ರೀತಿ ಪ್ಯಾಕ್ ಮಾಡಿರ್ತೀವಿ. ಅಷ್ಟು ಕೊಟ್ಟಿರ್ತೀರಾ? ಹೌದು ಸರ್. ಓಕೆ ಸರ್, ಇನ್ನು ಮಷೀನ್ ಅಂತ ಬಂದ್ರೆ ಬನ್ನಿ ಸರ್, ಸ್ವಲ್ಪ ಮಷೀನ್ ಬಗ್ಗೆ ಓವರ್ವ್ಯೂ ಕೊಟ್ಬಿಡೋಣ ಒಂದು. ಹಾ ಸರ್. ಫಸ್ಟ್ ಹೇಳಿ ಸರ್, ಈ ಮಷೀನ್ ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಏನೇನು ಬಟನ್ ಇದೆ, ಇದೆಲ್ಲ ಏನ್ ಸರ್ ಇದು ಹೇಳಿ ಸ್ವಲ್ಪ ತೋರಿಸಿ ಸರ್. ಇದು ಮನೆಯಲ್ಲಿ ಆರಾಮ್ಸೆ ಈಸಿಯಾಗಿ ಮಾಡ್ಕೋಬಹುದು ಸರ್. ಮಹಿಳೆಯರು, ಪುರುಷರು, ಹುಡುಗರು, ಸ್ವಲ್ಪ ಫ್ರೀ ಇರೋರೆಲ್ಲ ಮಾಡ್ಬೋದು, ಯಾರು ಬೇಕಾದ್ರೂ ಕೂಡ ಮಾಡ್ಕೋಬಹುದು ಸರ್. ಏಜ್ಡ್ ಪರ್ಸನ್ಸ್ ಎಲ್ಲ ಮಾಡ್ಕೋಬಹುದಾ? 100% ಸರ್. ಇದು ಯಾವುದೇ ಕೂಡ ಹಾರ್ಡ್ ವರ್ಕ್ ಏನಿಲ್ಲ, ಸಿಂಪಲ್ ಮಿಷಿನ್ ಇದು. ಓಕೆ 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 ಓಕೆ. ಆಮೇಲೆ ಇದು ಮನೆಯ ಕರೆಂಟ್ ಅಲ್ಲಿ ರನ್ ಆಗುತ್ತೆ ಸರ್? ಖಂಡಿತ ಸರ್. ತೋರಿಸ್ಬಿಡೋಣ ಆರಾಮ್ಸೆ ಮನೆ ನೋಡಿ ವೀಕ್ಷಕರೇ, ಇದು 16 amps ಒಂದು ಕ್ಲಿಪ್ ಬೇಕು ನಿಮ್ಗೆ ಅಷ್ಟೇನೆ, ಬಟ್ AHL ಇರ್ಬೇಕಂತ ಏನಿಲ್ಲ. ಸಿಂಗಲ್ ಫೇಸ್ ಅಲ್ಲಿ ಕೂಡ ರನ್ ಆಗುತ್ತೆ. ಕರೆಂಟ್ ಕನ್ಸಂಪ್ಷನ್ ನಿಮ್ಗೆ ಜಾಸ್ತಿ ಏನೋ ಬರೋದಿಲ್ಲ. ಕರೆಂಟ್ ಕಮ್ಮಿನೇನಾ? ಕಮ್ಮಿನೇ ಸರ್. ಓಕೆ ಓಕೆ ಸರ್. ಬಟನ್ಸ್ ಅಲ್ಲಿ ಹೇಳಿ, ಎಲ್ಲೆಲ್ಲಿ ಏನೇನು ಬರುತ್ತೆ, ಏನೇನು ಕತೆ ಸರ್. ಇದು ಪವರ್ ಆನ್ ಮಿಷಿನ್, ಪವರ್ ಆನ್ ಬಟನ್ ಇದು. ಓಕೆ. ಸೊ ಪವರ್ ಆನ್ ಮಾಡ್ತೀನಿ ಈಗ. ಸರಿ ಮಾಡಿ. ಪವರ್ ಆನ್ ಮಾಡಿದ ತಕ್ಷಣ ಈ ಕನ್ವರ್ ರನ್ ಆಗ್ತಾ ಇರುತ್ತೆ. ಕನ್ವೇಯರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಆಮೇಲೆ ಹೀಟರ್ ಸೀಲಿಂಗ್ ಮಾಡ್ತೀವಲ್ಲ, ಕವರ್ ಸೀಲಿಂಗ್. ಓಕೆ. ಆ ಹೀಟರ್ ಟೋಟಲಿ ಡಿಜಿಟಲ್ ಎಷ್ಟು ಹೀಟ್ ನಮಗೆ ಬೇಕೋ ಆ ಟೈಮಿಂಗ್ಸ್ ಸೆಟ್ ಮಾಡ್ಕೊ. ಇದು ಓನ್ಲಿ ಸೀಲಿಂಗ್ ಮಾತ್ರ? ಸೀಲಿಂಗ್ ಮಾತ್ರ. ಓಕೆ. ಹಾಗೆ ಫ್ಯಾನ್ ಇದು. ಇವಾಗ ಹೀಟ್ ಆದ್ರೂ ಕೂಡ ಆಟೋಮೆಟಿಕ್ ಕೂಲಿಂಗ್ ಆಗುತ್ತೆ, ಕೂಲಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಕನ್ವರ್ನ ಅಡ್ಜಸ್ಟ್ ಮಾಡೋದು ಸರ್. ಇವಾಗ ಸ್ಪೀಡು ಸ್ಲೋನು ಮಾಡ್ಕೋಬಹುದು, ಸ್ಪೀಡನ್ನು ಮಾಡ್ಕೋಬಹುದು. ಓ, ಈ ತರ ಆಪ್ಷನ್ಸ್ ಇದೆಯಾ? ಈ ತರ ಆಪ್ಷನ್. ಇದು ಎಮರ್ಜೆನ್ಸಿ ಬಟನ್ ಇದು. ಇದಾ? ಜಸ್ಟ್ ಈ ತರ ಇದು ಕೂಡ ನೀವು ಆಟೋಮೆಟಿಕ್ ಜಾಮ್ ಆಯ್ತು ಮಾಡ್ತು ಅಂತಂದ್ರೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ಕೋಬಹುದು. ಜಸ್ಟ್ ಮತ್ತೆ ಇದು ಮಾಡ್ಕೊಂಡ್ರೆ ಕೂಡ ಆನ್ ಮಾಡಿ ಈ ತರ ಮಾಡ್ಕೋಬಹುದು. ಏನೋ ಜಾಮ್ ಗೇಮ್ ಆಯ್ತು ವೀಕ್ಷಕರೇ, ಅತ್ತಿಗಿತ್ತು ಸಿಕ್ಕೋಬಿತ್ತು ಅಂತಂದ್ರೆ ಪಟ್ ಅಂತ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಸ್ಟಾಪ್ ಆಗುತ್ತೆ. ಹಂಗೇನೆ ಸ್ಟಾರ್ಟ್ ಮಾಡಿ ಸರ್, ಅದನ್ನ ತಿರ್ಸ್ಬಿಟ್ರೆ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಇದ್ರ ಆಪರೇಷನ್ಸ್ ಹೇಗೆ, ಯಾವ ರೀತಿ ಮಾಡುವಂಥದ್ದು, ಹೇಗೆ ಮಾಡೋದು, ಇದನ್ನ ಹಾಕಿ ತೋರಿಸಿ, ಬತ್ತಿ ಮಾಡಿ ತೋರಿಸಿ ನಮಗೆ. ನೋಡಿ ಸರ್, ಈ ರೀತಿ ಬಂಚ್ ಬರುತ್ತೆ. ಸೊ ಹತ್ತಿ ಈ ರೀತಿ ಉದ್ದ ಬರ್ತಾ ಇರುತ್ತೆ. ಓಕೆ. ಸೊ ಜಸ್ಟ್ 3-4 ಇಂಚಸ್ ಅಂದ್ರೆ ಒಂದು ಬತ್ತಿ ಅಷ್ಟು. ಹೌದು ಸರ್. ಪೀಸ್ ಕಟ್ ಮಾಡಬೇಕು. ಹೌದು ಸರ್. ಈ ತರ. ಅದೇ ಒಂದು ಬತ್ತಿ ಉದ್ದ ಅಲ್ವಾ ಸರ್ ಇದು? ಹೌದು. ಈ ತರ ಕಟ್ ಮಾಡಿ ಫಸ್ಟ್ ಇಟ್ಕೋಬಹುದು, ಇಲ್ಲ ಕಟ್ ಮಾಡಿ ಕೂಡ ಹಾಕೊಂತ ಹೋಗ್ಬೋದು. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಎಲ್ಲಿ ನೀರು ಬರುತ್ತೆ? ಇಲ್ಲಿ ಬೆಲ್ಟ್ ಹತ್ರ. ಇದ್ರ ಮೇಲೆ ನೀರು ಹಾಕ್ಬೇಕಾ ಸರ್? ಮಷಿನ್ಗೆ ನೀರು ಹಾಕ್ತಿದ್ರಲ್ಲ, ಏನೂ ಆಗಲ್ಲ ಇದಕ್ಕೆ? ಏನೂ ಆಗಲ್ಲ ಸರ್. ಓಕೆ. ಜಸ್ಟ್ ಸ್ವಲ್ಪ ಹತ್ತಿ ಲೈಟ್ ಆಗಿ ಅಲ್ವಾ? ಇವೆಲ್ಲ ಹೇಳ್ಕೊಡ್ತೀರಾ ತಾನೇ ನೀವು? ಖಂಡಿತ ಸರ್. ಓಕೆ. ಸ್ಲೈಸ್ ಮಾಡಿ ಈ ರೀತಿ ಬಿಡೋದು ಸರ್. ಅಷ್ಟೇನಾ? ಬಂತಲ್ಲ ಸರ್ ಇಲ್ಲಿ ಸೈಡಿಗೆ ಇಟ್ಬಿಡೋಣ ವೀಕ್ಷಕರೇ. ಈಗ ಒಂದು ಹೊಸ ಫ್ರೆಶ್ ಬರುತ್ತೆ, ತೋರಿಸ್ಬಿಡೋಣ ನೋಡಿ. ಆ ಕಡೆಯಿಂದ ಹತ್ತಿ ಬಿಟ್ರೆ ಈ ಕಡೆಯಿಂದ ಬತ್ತಿಯಾಗಿ ಬಂದ್ಬಿಡುತ್ತೆ ಅದು. ನೋಡಿ ಇಲ್ಲಿ ತೋರಿಸಿ. ಹಾಂ, ಇಲ್ಲಿ ಹಾಕ್ತಾ ಇದ್ದಾರೆ. ಸಿಂಪಲ್. ಇವಾಗ ನಾನು ಒಬ್ಬನೇ ಇದ್ದೀನಿ, ಇನ್ನೊಬ್ರು ಕೂಡ ಇದನ್ನ ಮಾಡ್ಕೋಬಹುದು ನಿಂತ್ಕೊಂಡು. ಇಬ್ಬರು ಮೂರು ಅಟ್ ಎ ಟೈಮ್ ಕಟ್ ಮಾಡಿ ಸೈಜ್. ಅತ್ತೆ ಸೊಸೆ ಅಮ್ಮ ಮಗಳು ಎಲ್ಲ ಸೇರ್ಕೊಂಡು ಮಾಡ್ಬೋದಲ್ವಾ ಇದನ್ನ? ನೋಡಿ ಸರ್, ಒಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಕೊಟ್ಬಿಡುತ್ತೆ. ನೋಡಿ ಬಿಸ್ನೆಸ್ ಕೂಡ ಆಗುತ್ತೆ ವೀಕ್ಷಕರೇ. ಹತ್ತಿಯ ಬತ್ತಿ ನೋಡಿ ಇಲ್ಲಿ ರೆಡಿ ಆಗ್ಬಿಡ್ತು. ಚೆನ್ನಾಗಿದೆ ಅಲ್ಲ ಸರ್ ಇದು? ಫುಲ್ ಟ್ವಿಸ್ಟೆಡ್ ಆಗಿ ಬಂದ್ಬಿಡುತ್ತೆ ಇದು. ಹ್ಞೂ ಸರ್. ಕೊಡಿ ಸರ್, ಹಾಕಿ ಸರ್ ನೀವು. ನೋಡಿ ವೀಕ್ಷಕರೇ, ಎಲ್ಲ ರೆಡಿಯಾಗಿ ಬಂದ್ಬಿಡುತ್ತೆ. ಹಾಕಿ ಸರ್, ಇನ್ನೂ ಹಾಕಿ ಸರ್, ಇನ್ನೂ ಹಾಕಿ ಸರ್. ನೋಡಿ ವೀಕ್ಷಕರೇ, ಹತ್ತಿ ಬತ್ತಿ ರೆಡಿ. ಸಖತ್ತಾಗಿದೆ ಇದು. ಇಲಾಖಿ ಹಾಂ, ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ. ನಾನು ಇಲ್ಲಿ ಕೈ ಇಡ್ತೀನಿ ನೋಡಿ. 1 2. ಸಿಂಪಲ್ ಅಲ್ಲ ಸರ್ ಇದು? ತುಂಬಾ ಸಿಂಪಲ್ ಸರ್. ಏನೂ ಇಲ್ಲ ಸರ್ ಮ್ಯಾಟ್ರ್ ಇದರಲ್ಲಿ? ಏನೂ ಇಲ್ಲ ಸರ್. ಆರಾಮಾಗಿ ಹೋಗ್ಬಿಡುತ್ತಲ್ಲ, ಆರಾಮಾಗಿ ಮಾಡ್ಬೋದು. ಇದು ತುಂಬಾ ದಿನ ಕೂಡ ಏನು ಕೆಟ್ಟೋಗೋದು ಹಾಳಾಗೋಗೋದು ಏನಿಲ್ಲ. ನೀವು ಆರಾಮ್ಸೆ ಸ್ಟೋರೇಜ್ ಮಾಡ್ಕೊಂಡು ಕೂಡ ಬತ್ತಿ ಏನಾಗುತ್ತೆ ಸರ್? ಏನೂ ಆಗೋದಿಲ್ಲ ವೀಕ್ಷಕರೇ. ಈ ತಲೆನೇ ಕೆಡ್ಸ್ಕೊಳ್ಳಾಗತ್ತೆ ಇಲ್ಲ. ಆಪರೇಷನ್ಸ್ ಏನೂ ಇಲ್ಲ. ಜಸ್ಟ್ ಇಲ್ಲಿ ಹತ್ತಿ ಹಾಕಿ ಕೊಡಿ ಸರ್. ಹತ್ತಿ ಕೊಡಿ ಸರ್ ನನಗೆ ಒಂಚೂರು. ನಮ್ಮ ವೀಕ್ಷಕರೇ ನಾನು ಇಲ್ಲಿ ಹಾಕಿ ತೋರಿಸ್ಬಿಡ್ತೀನಿ. ಕೊಡಿ ಸರ್, ಒಂದು ಪೀಸ್ ಕೊಡಿ. ನೋಡಿ ವೀಕ್ಷಕರೇ, ಜಸ್ಟ್ ಈ ಥರ ಹಿಂಗೆ ಹಾಕಿ ಕೊಡಿ ಸರ್ ಇಲ್ಲಿ. ಓಕೆ. ಜಸ್ಟ್ ನೋಡಿ ಈ ಥರ ಹಿಂಗೆ ಇಲ್ಲಿ ಹಾಕಿ ಅಷ್ಟೇ. ಇಲ್ಲಿ ಹಾಕಿ ಈ ಕಡೆ ಬರೋದ್ರೊಳಗಡೆ ನಿಮಗೆ ಅದು ಬತ್ತಿಯಾಗಿ ಬಂದುಬಿಡುತ್ತೆ. ತುಂಬ ಚೆನ್ನಾಗಿದೆ ಸರ್ ಇದು. ಸೂಪರ್ ಆಗಿದೆ ಅಂತ ಹೇಳ್ಬೋದು ಸರ್. ಇಷ್ಟೇ ಅಲ್ವಾ ಇದ್ರ? ಮತ್ತಿನ್ನೇನು ಇಲ್ಲ ಇದಕ್ಕೆ? ಬೇರೆ ಏನಿಲ್ಲ ಸರ್.
ಸರ್ ಇದನ್ನ ಪ್ಯಾಕ್ ಎಲ್ಲ ಮಾಡೋದು ಹೆಂಗೆ ಸ್ವಲ್ಪ ತೋರಿಸಿ ನಮಗೆ. ಇದು ಬಂದು ನಾವು ಪ್ಯಾಕ್ ಮಾಡ್ಕೊಂತೀವಿ, ನಾವು ಮಾರ್ಕೆಟಿಂಗ್ ಇವಾಗ ಎಷ್ಟೆಷ್ಟು ಬೇಕೋ ಆ ಥರ. ನೀವು ಪ್ಯಾಕ್ ಮಾಡೋದು ಬೇಡ, ನಾವು ಒಂದೊಂದು ಕೆಜಿ ಪ್ಯಾಕು ಪ್ಲೈನ್ ಕವರಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು. ಓಕೆ ಓಕೆ ಓಕೆ. ಅಂದರೆ ನಿಮ್ಗೆ ಈ ಥರ ಪ್ಯಾಕ್ ಎಲ್ಲ ಮಾಡ್ಕೊಡ್ಬೇಕಾಗಿಲ್ಲ, ಏನು ತೊಂದರೆ ಇಲ್ಲ. ನಿಮಗೆ ಬಂಚ್ ತಂದು ಕೊಟ್ಟರೆ ಸಾಕು, ಒಂದೊಂದು ಕೆಜಿ. ಓಕೆ ನೋಡಿ ವೀಕ್ಷಕರೇ, ನೋಡಿ ಇದನ್ನ ಈ ಥರ ಒಂದೊಂದು ಕೆಜಿ ಒಂದು ಸತಿ ಸೇರಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ತಂದು ಕೊಟ್ಟರೆ ಸಾಕು. ತೋರಿಸಿ ಸರ್, ಅದು ಪ್ಯಾಕೇಜಿಂಗ್ ನೀವೇ ಮಾಡ್ಕೊತೀರಾ? ಹಾಂ ಸರ್, ಇದೆಲ್ಲ ಅವರೇ ಮಾಡ್ಕೊತಾರೆ, ಇದ್ರ ಬಗ್ಗೆ ಎಲ್ಲ ಏನು ಬೇಕಾಗಿಲ್ಲ. ಸರಿ, ಇವಾಗ ಯಾರಾದರೂ ನಮಗೆ ಬೈಬ್ಯಾಕ್ ಮಾಡೋದು ಬೇಡ, ನಾವೇ ಮಾರ್ಕೆಟಿಂಗ್ ಮಾಡ್ಕೊತೀವಿ ಅಂತಂದ್ರೆ ನೀವು ಹೇಳಿದ್ರೆ ಪೌಚ್ ಪ್ಯಾಕಿಂಗ್ ಮಾಡ್ಬೋದು ಅಂತ, ಸ್ವಲ್ಪ ತೋರಿಸ್ಬೋದು ಯಾವ ಥರ ಮಾಡ್ಬೋದು ಅಂತ. ನೋಡಿ ಸರ್, ಈ ಥರ ಕವರ್ ಇರುತ್ತಲ್ಲ. ಹಾಂ, ಈ ಪೌಚ್ ಏನಾದರೂ ಸಿಗುತ್ತಾ ಸರ್ ನಿಮ್ಮ ಹತ್ರ? ಬೇಕಾದ್ರೆ ಕೊಡ್ತೀರಾ? ಕೊಡ್ತೀವಿ ಸರ್, ಅಡ್ರೆಸ್ ಕೊಡ್ತೀವಿ ನಾವು. ಹಾಂ 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 ಹಾಂ, ಬಿಟ್ಬಿಟ್ಟು ನೋಡಿ ಸರ್, ನೋಡಿ ವೀಕ್ಷಕರೇ, ಪೌಚ್ ಪ್ಯಾಕಿಂಗ್ ಆಗುತ್ತೆ ಇದು. ಓ, ಪ್ಯಾಕೇಜಿಂಗ್ ರೆಡಿ. ಸೂಪರ್ ಅಲ್ಲ ಸರ್ ಇದು? ಇದರಲ್ಲಿ ಯಾವ ತರ ಪ್ಯಾಕೇಜಿಂಗ್ ಬೇಕಾದ್ರೂ ಮಾಡ್ಕೋಬೋದು ಸರ್, ಮಾಡ್ಕೋಬೋದು. ಎನಿ ಬಿಸ್ನೆಸ್ ನೋಡಿ ವೀಕ್ಷಕರು, ಇದಿಲ್ಲ ಬತ್ತಿನೇ ಆಗ್ಬಿಟ್ಟು ಮಾಡ್ಬೇಕಂತೇನಿಲ್ಲ, ನಿಮ್ದಾದಂತ ಏನಾದ್ರು ಪ್ರಾಡಕ್ಟ್ ಮಾಡಿದ್ರು ಖಾರದ ಪುಡಿಯನ್ನು ಕೂಡ ಮಾಡ್ಕೋಬಹುದು, ಮಸಾಲಾ ಪುಡಿಗಳೆಲ್ಲ ಮಸಾಲಾ ಪುಡಿ ಕೂಡ ಸೀಲಿಂಗ್ ಮಾಡ್ಕೋಬಹುದು ಅಂತ ಹೇಳ್ತೀರಾ. ನೋಡಿ ವೀಕ್ಷಕರೇ, ಸೊ ಎರಡು ಆಪ್ಷನ್ಸ್ಗಳು ಇದ್ರಲ್ಲಿ ಸಿಗುತ್ತೆ ಸರ್. ಕೆಲವೊಂದು ಡೌಟ್ ಇದೆ, ಮಾತಾಡ್ಕೊಂಡ್ಬಿಡೋಣ ಇವಾಗ. ಖಂಡಿತ ಸರ್. ಸರ್, ಈಗ ನನ್ನ ಡೌಟ್ ಏನಂತಂದ್ರೆ, ಲೈಕ್ ಇದ್ರ ಕೆಪಾಸಿಟಿ ಅಂದ್ರೆ ನಾವು ಇದನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಒಂದಿನ ಒಂದು 8 ಅವರ್ ಮಾಡ್ತೀವಿ ಅಂತಂದ್ರು ಎಷ್ಟು ಕೆಜಿ ಪ್ರೊಡಕ್ಷನ್ ಸರ್? 1-1.5 ಕೆಜಿ ಮಾಡ್ಕೋಬಹುದು. 1-1.5 ಕೆಜಿ ಮಾಡ್ಬೋದು. 1-1.5 ಕೆಜಿ ಮಾಡ್ಬೋದು ಅಂದ್ರೆ 1 ಕೆಜಿನೇ ಅನ್ಕೊಳ್ಳೋಣ. ಓಕೆ, 1 ಕೆಜಿ ರಾ ಮಟೀರಿಯಲ್ ನಿಮ್ಮ ಹತ್ರ ಎಷ್ಟಿಗೆ ಸಿಗುತ್ತೆ ಸರ್? 1 ಕೆಜಿ ರಾ ಮೆಟೀರಿಯಲ್ 300 ರುಪೀಸ್ ಆಗುತ್ತೆ. 300 ರೂಪಾಯಿಗೆ ಸಿಗುತ್ತೆ, ನೀವೇ ಕೊಡ್ತೀರಾ ಅಲ್ವಾ? ಸೊ ಅದೇ ರಾ ಮಟೀರಿಯಲ್ ನ 1 ಕೆಜಿ ನಾವು ಈ ಬತ್ತಿ ಮಾಡಿ ತಗೊಂಬಂದ್ ಕೊಟ್ವಿ. ಓಕೆ, ಆ ಪ್ಯಾಕಿಂಗ್ ಏನು ಮಾಡ್ಬೇಕಾಗಿಲ್ಲ, ಜಸ್ಟ್ ರಬ್ಬರ್ ಬ್ಯಾಂಡ್ ಹಾಕಿ ತಂದು ಕೊಟ್ರೆ ಸಾಕು, ಒಂದು ಚೀಲದಲ್ಲಿ ಹಾಕೊಂಡ್ ಕೊಟ್ರೆ ಸಾಕು. ಅದನ್ನ ನೀವು ಎಷ್ಟು ಬೈ ಬ್ಯಾಕ್ ಮಾಡ್ತೀರಾ? 700 ಸಿಗುತ್ತೆ ಸರ್. 700 ರೂಪಾಯಿ, 300 ರೂಪಾಯಿ ತೆಗೆದು ಬಿಡೋಣ. 100 ರೂಪಾಯಿ ಒಂದ್ ಏನಾದ್ರು ಖರ್ಚು ಅನ್ಕೊಳ್ಳೋಣ, ಟ್ರಾನ್ಸ್ಪೋರ್ಟೇಷನ್ ಯಾರನ್ನ ಇಟ್ಕೊಂಡಿರ್ತೀವಿ, ಕರೆಂಟ್ ವೆಚ್ಚ, 400 ರೂಪಾಯಿ ಹೋಯ್ತು. 300 ರೂಪಾಯಿ ದುಡಿಬಹುದು. 300 ರೂಪಾಯಿ ಮಿನಿಮಮ್ ಅಂತೂ ದುಡಿಬಹುದು. ಅಂಡ್ ಏನಾದ್ರು ನೀವೇನಾದ್ರು ಇನ್ನ ಸ್ವಲ್ಪ ಜಾಸ್ತಿ ಟೈಮ್ ತಗೊಂತೀರಾ, ಓವರ್ ನೈಟ್ ವರ್ಕ್ ಮಾಡ್ತೀರಾ, ಸೊ ವರ್ಕ್ ಜಾಸ್ತಿ ಮಾಡಿದಷ್ಟು ನೀವು ಇನ್ನೂ ಹೆಚ್ಚಿನ ಅಮೌಂಟ್ ಅನ್ನ ಪಡ್ಕೋಬಹುದು. ಏನಿಲ್ಲ ಅಂದ್ರೂ ಕೂಡ ಮಿನಿಮಮ್ 700 ರಿಂದ 800 ರೂಪಾಯಿ ಪರ್ ಡೇ ಅಂತೂ ನೀವು ಇದರಲ್ಲಿ ಆರಾಮಾಗಿ ದುಡಿಬಹುದು. ಏನ್ ಹೇಳ್ತೀರಾ ಸರ್? ಸೊ ಪ್ರತಿ ತಿಂಗಳು ನಿಮ್ ಪ್ರಕಾರ ಇಲ್ಲಿವರೆಗೆ ನಿಮ್ಗೆ ಕೊಡ್ತಾ ಇರ್ಬೋದು ಎಷ್ಟೋ ಜನ, ಎಷ್ಟು ದುಡಿತಾ ಇದ್ದಾರೆ ಸರ್ ಪ್ರತಿ ತಿಂಗಳು ಮನೇಲಿ ಕೂತ್ಕೊಂಡು ಆರಾಮಾಗಿ? ಎಷ್ಟು ದುಡಿಬಹುದು ಪ್ರತಿ ತಿಂಗಳು ಅಂದ್ರೆ ಆರಾಮ್ಸೆ ಒಂದು 20,000 25,000 25,000 ಸಾವಿರ ಆರಾಮ, ಪರವಾಗಿಲ್ಲ. 30,000 ರೀಚ್ ಆಗಿದ್ದಾರೆ. ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್. ಸೊ ಮನೇಲಿ ಕೂತ್ಕೊಂಡು ಮಕ್ಕಳು ನೋಡ್ಕೊಂಡು ಫ್ಯಾಮಿಲಿ ನೋಡ್ಕೊಂಡು 20-25,000 ದುಡಿದ್ರೆ ಒಳ್ಳೇದೇ ಅಲ್ವಾ ಸರ್? ಸಾಕಂತ ಹೇಳ್ಬೋದು. ಸೊ ಯೋಚನೆ ಮಾಡ್ಬೇಕಾಗಿಲ್ಲ, ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಷೀನಿನ ಬೆಲೆ ಎಷ್ಟಾಗುತ್ತೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀರ, ಇವಾಗ ಮಷೀನ್ ಬೆಲೆ ಎಷ್ಟು ಗುರು ಅಂತ ಹೇಳ್ಬಿಟ್ಟು ಸೊ ಇವ್ರ ಹತ್ರ ಕೇಳ್ಕೊಬೋದು. ಯಾಕಂತಂದ್ರೆ ಇದಕ್ಕೆ ತಕ್ಕಂತಹ ಟ್ಯಾಕ್ಸಸ್ ಇರುತ್ತೆ, ಸೊ ಇದಕ್ಕೆ ತಕ್ಕಂತ ಟ್ರಾನ್ಸ್ಪೋರ್ಟೇಷನ್ಸ್ ಇರುತ್ತೆ, ಸೊ ಎಲ್ಲವನ್ನ ಸೇರಿ ನಿಮಗೆ ಅಮೌಂಟ್ ಹೇಳ್ಬೇಕಾಗತ್ತೆ. ಬಟ್ ಬೆಸ್ಟ್ ಪ್ರೈಸ್ ಕೊಡ್ತೀರಾ ತಾನೆ? ಖಂಡಿತ ಸರ್, ಒಂದು ಒಳ್ಳೆ ಪ್ರೈಸ್ ಕೊಡಬೇಕು. ದಯವಿಟ್ಟು ವೀಕ್ಷಕರೇ, ನೀವು ಕಮೆಂಟ್ ಸೆಕ್ಷನ್ ಕೇಳೋ ಅಗತ್ಯ ಇಲ್ಲ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ದಯವಿಟ್ಟು ಸ್ಕ್ರೀನ್ ಅಲ್ಲಿ ನೀವು ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅಮೌಂಟ್ ಅನ್ನ ತಿಳ್ಕೊಂಡು ನೀವು ಇದನ್ನ ತಗೊಂಡು ಹೋಗ್ಬೋದು. ಈ ಮಷೀನ್ ಅನ್ನ ನೀವು ಆಲ್ ಓವರ್ ಕರ್ನಾಟಕ ಮುಟ್ಸಕ್ಕಾಗತ್ತೆ ಸರ್? ಖಂಡಿತ ಸರ್, ಎಲ್ಲಿ ಬೇಕಾದ್ರೂ ಮುಟ್ಸ್ತೀರಾ. ಅಂಡ್ ಎಲ್ಲಿಂದ ಬೇಕಾದ್ರೂ ಬಂದ್ರು ನೀವು ಬೈಬ್ಯಾಕ್ ಮಾಡ್ತೀರಾ, ಮಾಡ್ಕೋಬಹುದು ಸರ್. ಹಂಗೆ ಯಾರಾದ್ರೂ ಬರಬೇಕು ಮಷೀನ್ ನೋಡ್ಬೇಕು ಅಂತಂದ್ರೆ ಎಲ್ಲಿಗೆ ಬರ್ಬೇಕು ಸರ್? ಈ ಜಾಗ ನಿಯರ್ ಮಲ್ಲೇಶ್ವರಂ ಸರ್. ಮಲ್ಲೇಶ್ವರಂ 8th ಕ್ರಾಸ್. 8th ಕ್ರಾಸ್ ಅಂತ ಒಂದು ದತ್ತಾತ್ರೇಯ ಟೆಂಪಲ್ ಇದೆ. ಓಕೆ, ಸೊ ಅಲ್ಲಿ ಬಂದು ಲೊಕೇಶನ್ ಇದು ಮಾಡ್ಕೊಂಡ್ರೆ ಕೂಡ ಬರಬಹುದು ಅಲ್ವಾ? ಮಲ್ಲೇಶ್ವರಂ 8th ಕ್ರಾಸ್ ಡೌನ್ ಬಂದ್ರೆ ದತ್ತಾತ್ರೇಯ ಟೆಂಪಲ್ ಇರುತ್ತೆ. ಅಂಡ್ ಇಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಕೂಡ ಮಠ ಇದೆ. ಆ ರಾಘವೇಂದ್ರ ಸ್ವಾಮಿ ಮಠದ ಹಿಂದ್ಗಡೆನೆ ಬರುತ್ತೆ ಅಂತ ಹೇಳ್ಬೋದು. ಹೋರಾ ಇಂಜಿನಿಯರಿಂಗ್ ಮುಂಚೆನೂ ಕೂಡ ನಾನು ಇವ್ರ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. 1 ವರ್ಷದ ವಾರಂಟಿ ಇರುತ್ತೆ ಅಂಡ್ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ನೀವು ಯಾವತ್ತೇ ಮಷೀನ್ ಏನಾದರೂ ಕೂಡ ಲೈಫ್ ಟೈಮ್ ಇವ್ರ ಹತ್ರ ಪಾರ್ಟ್ಸ್ ಸಿಗುತ್ತೆ, ಸರ್ವಿಸಸ್ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಈ ಬೈಬ್ಯಾಕ್ ಅಂತ ಇದೆಯಲ್ಲ, ಇದಕ್ಕೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಬೇಕಾ? ಇದೆ ಸರ್, ನಮ್ಮಲ್ಲಿ ಅಗ್ರಿಮೆಂಟ್ ಇದೆ. ಅಗ್ರಿಮೆಂಟ್ ಇರುತ್ತೆ, ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಅಂದ್ರೆ ನಮಗೆ ಇಷ್ಟು ವರ್ಷ ತನಕನಾ ಅಥವಾ ನಾವು ಲೈಫ್ ಟೈಮ್ ಕೊಡ್ತೀವಿ ಸರ್? 1 year ಮಾಡ್ಕೋಬಹುದು, 2 years ಮಾಡ್ಕೋಬಹುದು, 5 ವರ್ಷ ಕೂಡ ಅಗ್ರಿಮೆಂಟ್ ಮಾಡ್ಕೊ. ಸೊ ಅಗ್ರಿಮೆಂಟ್ ಮಾಡ್ಕೊಂತ ಹೋಗ್ಬೇಕು, ರಿನ್ಯೂ ಮಾಡ್ಕೊಂತ ಹೋಗ್ಬೇಕು ಅಷ್ಟೇ ಅಲ್ವಾ? ವೀಕ್ಷಕರೇ, ಯಾವುದೇ ರೀತಿಯ ಮೋಸ ಅನ್ನೋದಿಲ್ಲಿ ಇಲ್ಲ. ಯಾಕಂತಂದ್ರೆ ಕನ್ನಡ ಕೋರನು ನಿಮಗೂ ಗೊತ್ತು, ಹೋರಾ ಇಂಜಿನಿಯರಿಂಗು ನಾನು ಮುಂಚೆನ ಮಾಡಿದ್ದೀನಿ. ಪ್ರಕಾಶ್ ಸರ್ ಅಂತ ನಮಗೆ ಯಾವತ್ತೂ ಗೊತ್ತಿರೋರು ಅನೇಕ ಮಷಿನ್ಸ್ಗಳನ್ನು ತೊಗೊಂಬಂದಿದ್ದಾರೆ, ಅವರನ್ನೇ ಕೇಳ್ಬೋದು, ನೀವೇ ನೋಡ್ಬೋದು. ಅನೇಕ ಒಂದು ಪ್ಲೇ ಲಿಸ್ಟ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ, ಅದರಲ್ಲಿ ಎಲ್ಲ ವೀಡಿಯೋಸ್ಗಳಿದೆ, ನೀವು ನೋಡಿ. ಹೌದು ಗುರು, ಇವರು ಒಳ್ಳೆ ಮಷಿನ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ ಅಂತಂದಮೇಲೆ ನೀವು ಇದನ್ನ ಬೈ ಮಾಡ್ಬೋದು. ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೆಂಗೆ? ತುಂಬಾ ವೇಟ್ ಇದೆಲ್ಲ, ಹೆಂಗೆ ಕಳಿಸ್ಕೊಡ್ತೀರಾ? ಕಾಟನ್ ಇದೆ ಸರ್ ನಮ್ದು, ಪ್ಯಾಕ್ ಮಾಡಿ ನೀಟಾಗಿ ಅಲ್ಲಿದೆ ಕಾಟನ್ ಬಾಕ್ಸ್. ಕಾಟನ್ ಬಾಕ್ಸ್ ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಏನು ಡ್ಯಾಮೇಜ್ ಬರ್ದಂಗೆ ಅವ್ರ ಊರಿಗೆ ತಲುಪಿಸ್ಕೊಡ್ತೀರಾ? ಓಕೆ, ಸೊ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿದ್ದರೂ ಕೂಡ ಆರಾಮಾಗಿ, ಅಥವಾ ಒಂದು ಇಂಡಸ್ಟ್ರಿ ಥರ ಮಾಡಬೇಕು ಸರ್, ಯಾರಾದರೂ ನಮಗೆ ಇನ್ನೂ ದೊಡ್ಡದು ಬೇಕು ಸರ್, ಇನ್ನೂ ಕೆಪಾಸಿಟಿ ಜಾಸ್ತಿ ಬೇಕು, ಜಾಸ್ತಿ ಬತ್ತಿ ಮಾಡ್ತೀವಿ ಅಂದರೆ ಅದನ್ನು ಕಸ್ಟಮೈಸೇಷನ್ ಮಾಡ್ಕೊಡೋಕ್ಕಾಗುತ್ತೆ ಸರ್? ದೊಡ್ಡ ಮಷಿನ್ ಬೇಕು ನಮಗೆ, ದೊಡ್ಡ ಮಿಷಿನ್ ಬೇಕಂದ್ರೆ ಮಾಡ್ಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಬೇಕು. ಬಟ್ ಮಾಡ್ಕೊಡಕ್ಕೆ ರೆಡಿ ಇದ್ದೀರಾ ಅಂದ್ರೆ ಒಂದು 10 ಮಷಿನ್ ಹಾಕ್ಬಿಡ್ತೀವಿ ಸರ್, ಒಂದು ದೊಡ್ಡದಾಗಿ ಇಂಡಸ್ಟ್ರಿ ತರ ರೆಡಿ ಮಾಡ್ಕೊಡ್ತೀವಿ ಅಂದ್ರೆ ಅದಕ್ಕೂ ರೆಡಿ ಇದ್ದೀರಾ? ಸಪೋರ್ಟ್ ಎಲ್ಲ ಕೊಡ್ತೀರಾ? ಓಕೆ ಸರ್, ಅಷ್ಟೇ ಅಲ್ಲದೆ ಇಲ್ಲಿ ಬಂದಾಗ ಸರ್ ಹತ್ರ ಐಡಿಯಾಸ್ ಕೇಳ್ಕೊಳ್ಳಿ. ಸೊ ಯಾವ ರೀತಿ ಪೌಚ್ ಪ್ಯಾಕಿಂಗ್ ಮಾಡ್ಕೋಬಹುದು, ಬತ್ತಿ ಅಲ್ಲದೆ ಇನ್ನ ಬೇರೆ ಬೇರೆ ಬಿಸ್ನೆಸ್ ಮಾಡ್ಬೋದು. ಇದರಲ್ಲಿ ಖಾರದ ಪುಡಿ ಮಾಡ್ಬೋದು, ಮಸಾಲಾ ಪುಡಿ ಮಾಡ್ಬೋದು, ಮಿಕ್ಸರ್ಸ್ ಗಳನ್ನ ಮಾಡ್ಬೋದು. ಅವೆಲ್ಲ ಐಡಿಯಾವನ್ನ ಈ ಕರ್ಪೂರ ಬರುತ್ತೆ, ಕರ್ಪೂರ ಪ್ಯಾಕೇಜ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅಗರಬತ್ತಿ ಮಾಡ್ಬೋದು, ಪೌಚ್ ಮಾಡ್ಬೋದು ಅಲ್ವಾ? ಹೋಲ್ಸೇಲ್ ತಂದ್ಬಿಟ್ಟು ಪೌಚ್ ಪ್ಯಾಕಿಂಗ್ ಮಾಡ್ಕೋಬಹುದು. ಸೊ ಎರಡು ವರ್ಕ್ ಮಾಡುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೊ ಎರಡೆರಡು ವರ್ಕ್ ಇದ್ರಲ್ಲಿ ಆಗುತ್ತೆ. ಒಂದ್ ಕಡೆಯಿಂದ ಬತ್ತಿ ಹೋಗ್ತಾ ಇರಲಿ, ಒಂದ್ ಕಡೆ ಪೌಚ್ ಹೋಗ್ತಾ ಇರಲಿ ಅಂತ ಹೇಳ್ತೀನಿ. ಮಲ್ಟಿಪಲ್ ವರ್ಕ್ ಇದರಲ್ಲಿ ನಡೆಯುತ್ತೆ. ಒಂದು ಒಳ್ಳೆ ಬಿಸ್ನೆಸ್ ಅವಕಾಶ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಬೈಬ್ಯಾಕ್ ಬಿಸ್ನೆಸ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.